ಗಣಿತ ಅನೇಕ ಬಾರಿ ಗಗನಕುಸುಮ ಎಂದೆನಿಸಬಹುದು. ಮಕ್ಕಳಿಗೆ ಇಂಥ ತರ್ಕಬದ್ಧ ವಿಷಯ ಬೋಧನೆಯು ಅಷ್ಟೇ ಸವಾಲಿನದ್ದಾಗಿದೆ. ಹೊಸ ವಿಧಾನಗಳ ನಿರಂತರ ಅನ್ವೇಷಣೆಯ ಅಗತ್ಯತೆ ಶಿಕ್ಷಕರಿಗಿದೆ. ನವ್ಯ ಬೋಧನಾ ವಿಧಾನಗಳನ್ನು ಮೈಗೂಡಿಸಿ ಅಳವಡಿಸಿಕೊಂಡರೆ ವಿಷಯ ಬೋಧನೆ ಸಲೀಸಾಗಿ ಮಗು ತನ್ನದೇ ವೇಗದಲ್ಲಿ ಕಲಿಕೆಯನ್ನು ಕಟ್ಟಿಕೊಳ್ಳಲು ನಡೆಸಬೇಕಾದ ಸುಗಮಗಾರಿಕೆಯೂ ಸರಾಗವೆನಿಸುತ್ತದೆ. ಇದಕ್ಕೆ ಸಾಕಷ್ಟು ಮಾನಸಿಕ ಸಿದ್ಧತೆಯೂ ಬೇಕು. ಇಂತಹ ಅಪರೂಪದ ಗುಣಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಮೇಳೈಸಿದ ಗಾರುಡಿಗ ಶಿಕ್ಷಕ ಬಂಧುವೇ 2024ನೇ ಸಾಲಿನ ಅತ್ಯುತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ರಂಗನಾಥ್ ಜಿ. ಶ್ರೀಯುತ ರಂಗನಾಥ್ ಜಿ ಅವರಿಗೆ ವ್ಯಾಸಂಗದ ಅವಧಿಯಿಂದಲೂ ಗಣಿತ ವಿಜ್ಞಾನಗಳು ಕುತೂಹಲ ಕೆರಳಿಸುವ ವಿಷಯಗಳು. ನಾಡಿನ ಹೆಮ್ಮೆಯ ಶಿಕ್ಷಣ ತಜ್ಞ, ಭೌತಶಾಸ್ತ್ರಜ್ಞ, ಲೇಖಕ, ಉಪಕುಲಪತಿ ಎಂಬೆಲ್ಲ ಸ್ಫೂರ್ತಿಯ ಸ್ರೋತ ಮಾನ್ಯ ಶ್ರೀ ನರಸಿಂಹಯ್ಯನವರ ಶಿಷ್ಯತ್ವ ಅಂದ ಮೇಲೆ ಕೇಳಬೇಕೇ? ಅವರ ಚುಂಬಕ ವ್ಯಕ್ತಿತ್ವದ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದುಂಟೆ? ನ್ಯಾಷನಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕಾಲದಲ್ಲೇ ವೈಜ್ಞಾನಿಕ ಮನೋಭಾವದ ಕಿಡಿ ಒತ್ತಿತ್ತು. ಶಿಕ್ಷಕ ಹುದ್ದೆಗೆ ಬಂದ ಮೇಲಂತೂ ಪ್ರಾಯೋಗಿಕವಾಗಿ ಮಕ್ಕಳಲ್ಲಿ ಈ ಗುಣವನ್ನು ಮೂಡಿಸುವ ಕಾರ್ಯ ನಡೆಯುತ್ತಲೇ ಬಂತು. 16 ವರ್ಷಗಳ ಸೇವೆಯಲ್ಲಿ ಸಾಧನೆಯ ಹರಿವಿನ ಮಜಲುಗಳು ಹಲವಾರು. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಛತ್ರಖಾನೆ ಚಂದಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ಎನ್ನುವುದನ್ನೇ ಮೂಲ ಮಂತ್ರವನ್ನಾಗಿಸಿಕೊಂಡಿದ್ದಾರೆ. ಹೆಳೆಯ ಮಕ್ಕಳ ಕುತೂಹಲವನ್ನೇ ಬಂಡವಾಳವಾಗಿಸಿ ಅದರ ಮೇಲೆ ವಿಜ್ಞಾನದ ಮಹಲನ್ನು ಕಟ್ಟುವಾಸೆ ಅವರದ್ದು. ನೈಸರ್ಗಿಕ ವಿಸ್ಮಯಗಳ ಹಿಂದಿನ ತರ್ಕವನ್ನು ಮಕ್ಕಳಿಗೆ ಅರಿವಾಗುವಂತೆ ಮನಸ್ಸಿನಲ್ಲೊಂದು ಚಿತ್ರವನ್ನು ಮೂಡಿಸುವ ವಿನೂತನ ಕಲಿಕೆಯ ವಿಧಾನಗಳನ್ನು ಅವರು ರೂಢಿಸಿಕೊಂಡಿದ್ದಾರೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಶಿಕ್ಷಕರಾಗಿ ಮೂಢನಂಬಿಕೆಗಳ ವಿರುದ್ಧ ತೊಡೆ ತಟ್ಟಿ ಸಾಮಾಜಿಕ ಕಳಕಳಿಯ ಹೋರಾಟಗಾರರಾದ ಶ್ರೀ ನರೇಂದ್ರ ನಾಯಕ್, ಶ್ರೀ ಹುಲಿಕಲ್ ನಟರಾಜ್ ರವರಿಂದ ಸೌತ್ ಝೋನ್ ಡೈರೆಕ್ಟರ್, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಸೈಂಟಿಸ್ಟ್ ಇಂಡಿಯಾ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ. ನಮ್ಮ NCTS ಇದು ರಾಷ್ಟ್ರವ್ಯಾಪಿಯಾಗಿರ್ತಕ್ಕಂಥ ಒಂದು ಶಿಕ್ಷಕರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥ ವೇದಿಕೆ. ಇದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ರಾಷ್ಟ್ರಮಟ್ಟದ ಒಂದು ವೇದಿಕೆಯಾಗಿದೆ. ಇದರಲ್ಲಿ ಕರ್ನಾಟಕದಿಂದ ವಿವಿಧ ಜಿಲ್ಲೆಗಳಲ್ಲಿ ನಾವು ಡೈರೆಕ್ಟರ್ ಅಂಥೇಳಿ ಅತ್ಯುತ್ತಮ ಶಿಕ್ಷಕರನ್ನು ಆರಿಸ್ಕೊಂಡಿರ್ತೀವಿ. ಹೆಚ್ಚು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರನ್ನು ಗುರುತಿಸಿ ಡೈರೆಕ್ಟರ್ ಅಂಥೇಳಿ ಮಾಡಿರ್ತೀವಿ. ಅದೇ ರೀತಿ ನಮ್ಮ ಬೆಂಗಳೂರಿನ ಡೈರೆಕ್ಟರ್ ಆಗಿರ್ತಕ್ಕಂಥ ರಂಗನಾಥ್ ಜಿ ಇವರು ಹಿರಿಯ ಪ್ರಾಥಮಿಕ ಶಾಲೆ ಛತ್ರಖಾನೆ ಚಂದಾಪುರ್, ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಆತ್ಮೀಯ ಸ್ನೇಹಿತರಾದಂಥ ಶ್ರೀ ರಂಗನಾಥ್ರವರು 24-25ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ರಂಗನಾಥ್ರ ಬಗ್ಗೆ ಹೇಳಬೇಕು ಅಂತಂದರೆ ಗಣಿತದಲ್ಲಿ ತುಂಬ ಆಕ್ಟಿವ್ ಆಗಿ ಮಕ್ಕಳಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರು ಏನು ನ್ಯಾಷನಲ್ ಕಾಲೇಜಿನಲ್ಲಿ ಸ್ಟಡಿ ಮಾಡಬೇಕಾದ್ರೆ ತುಂಬ ಆಕ್ಟಿವ್ ಇದ್ದಂಥ ಅನೇಕ ವಿಷಯಗಳನ್ನು ಮಂಡಿಸುವಂಥ ವ್ಯಕ್ತಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಕಾರಣ ಏನಪ್ಪ ಅಂತಂದರೆ ನಾನು ಅಧ್ಯಕ್ಷ ಆಗಿ ಅವ್ರು ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ. ಹಾಗೂ
NPS ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದು NPS ಹೋರಾಟಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಈ ಸಾರಿ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿದ್ದರಿಂದ ತುಂಬ ಸಂತೋಷ ಆಗ್ತೈತೆ. ಅವ್ರಿಗೆ ಇನ್ನು ಮುಂದೆನೂ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ದೊರಕಿ ಹೀಗೆ ಸಮಾಜ ಸೇವೆ ಮುಖ್ಯವಾದಂಥ ಕೆಲಸವನ್ನು ಮಾಡಲಿ, ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅವ್ರ ಸಂಬಂಧ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಮಾಲತಿ ನಾಗಪ್ಪ ಅಂತ. ನಾನು ಸೊಸೈಟಿ ಫಾರ್ ಡೆವಲಪ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅನ್ನೋ NGOಗೆ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ವಿ. ಸುಮಾರು ಒಂದು 15 ವರ್ಷದ ಪರಿಚಯ ರಂಗನಾಥ್ ನಮ್ಮದು. ಅವ್ರಿಗೆ ಈ ವರ್ಷದ ಶ್ರೇಷ್ಠ ಪ್ರಾಧ್ಯಾಪಕ ಅನ್ನೋ ಪ್ರಶಸ್ತಿ ಬಂದಿದ್ದು ನಮಗಂತೂ ತುಂಬ ಸಂತೋಷ. ಇದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಕಮಿಟೆಡ್ ಟೀಚರ್ ಅಂತ ಹೇಳಬೇಕು. ಇವರು ಇಷ್ಟು ಕಮಿಟ್ಮೆಂಟ್ ಇರೋದ್ರಿಂದ ಮಕ್ಕಳಿಗೂ ತುಂಬ ಸ್ಫೂರ್ತಿ. ಹಿ ಈಸ್ ಎ ರೋಲ್ ಮಾಡೆಲ್. ಇದೇ ಥರ ಅವ್ರಿಗೆ ಇನ್ನೂ ಜಾಸ್ತಿ ಪ್ರಶಸ್ತಿಗಳು ಬರಲಿ, ಅವ್ರನ್ನ ನೋಡಿಕೊಂಡು ಮಕ್ಕಳು ಮುಂದೆ ಬರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್ ತಾಲೂಕಿನ ಅಧ್ಯಕ್ಷರಾದ ಕೆ ಚಂದ್ರಶೇಖರ್ ಆದ ನಾನು 24ನೇ ಸಾಲಿನಲ್ಲಿ ಆನೇಕಲ್ ತಾಲೂಕಿನ ಚಂದಾಪುರ ಚಂದ್ರಕಾನೆ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಜೆ ರಂಗನಾಥ್ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಅವರು ಶಾಲೆಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಕೈಗೊಂಡಂತಹ ಆವಿಷ್ಕಾರಗಳಿಗಾಗಿ ಉತ್ತಮ ಪ್ರಶಸ್ತಿ ಲಭಿಸಿರುವುದು ಬಹಳ ಮೆಚ್ಚತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ರಂಗನಾಥ್ ಅವರು ಉತ್ತಮ ಶಿಕ್ಷಕರಾಗಿ ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಇನ್ನಷ್ಟು ಶೈಕ್ಷಣಿಕವಾಗಿ ಕೆಲಸಗಳನ್ನು ನಿರ್ವಹಿಸಲಿ ಅಂತ ನಾನು ಶುಭವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರವೀಣ KB, ರಿಜಿಸ್ಟ್ರಾರ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಈ ಒಂದು ಶುಭ ಸಂದರ್ಭ 2024ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಶ್ರೀಯುತ ರಂಗನಾಥ್ ಅವರ ಪಾಲಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು, ಸಿಗ್ತಾ ಇರತಕ್ಕಂಥದ್ದು ಸಂತೋಷದ ವಿಚಾರ. ಶ್ರೀಯುತ ರಂಗನಾಥ್ರವರು 2001-2002ರಲ್ಲಿ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಕರ ತರಬೇತಿ ಸಂಸ್ಥೆ ಜಯನಗರ ಬೆಂಗಳೂರಿನಲ್ಲಿ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಓದಿನಲ್ಲಿ ಬಹಳ ಶ್ರದ್ಧೆ, ಕಲಿಕೆಯಲ್ಲಿ ನಿರಂತರ ಆಸಕ್ತಿ, ಸಮಾಜಮುಖಿಯಾದಂಥ ಮನೋಭಾವನೆ, ಎಲ್ಲ ಸ್ನೇಹಿತರೊಂದಿಗೆ ಬೆರೆತು, ಅದರಲ್ಲೂ ನಾವು CLC ಕ್ಯಾಂಪ್ನಲ್ಲಿ ಅವರು ಮಾಡಿದಂಥ ಅಡಿಗೆ, ಬಡಿಸಿದಂಥ ಅಡಿಗೆ, ಎಲ್ಲರ ಜೊತೆ ಮಾಡಿದಂಥ ಸಹಬಾಳ್ವೆ ಇವತ್ತಿಗೂ ಕೂಡ ನಾನು ನೆನೆಸ್ಕೊಳ್ತೀನಿ. ಅಷ್ಟೊಂದು ಜನಪ್ರೇಮಿಯಾಗಿರತಕ್ಕಂತಹ, ಸಮಾಜಮುಖಿಯಾಗಿರ್ತಕ್ಕಂಥ ರಂಗನಾಥ್ಗೆ ಈ ಒಂದು ಪ್ರಶಸ್ತಿ ಬಂದಿದ್ದು ಆಶ್ಚರ್ಯ ಏನಿಲ್ಲ. ನನಗೆ ಭರವಸೆ ಇತ್ತು, ರಂಗನಾಥ್ ಅವರು ಉತ್ತಮ ಶಿಕ್ಷಕರಾಗೇ ಆಗ್ತಾರೆ, ಎಲ್ಲರ ಅಚ್ಚುಮೆಚ್ಚಿನ ಗೆಳೆಯರಾಗ್ತಾರೆ, ಇಂಥ ಅನೇಕ ಪ್ರಶಸ್ತಿಗಳು ಅವರಿಗೆ ಬರುತ್ತೆ ಅಂತಕ್ಕಂಥ ಆಶಾಭಾವನೆ ನನಗೆ ಆ ದಿನಗಳಲ್ಲೇ ಇತ್ತು. ಸೇವಕರಾಗಿ ಬಂದು ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಬೋಧನೆ ಕಲಿಕೋಪಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮತ್ತು ಇವರು ಇದು ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಅದರ ವಿರುದ್ಧದ ಹೋರಾಟದ ರಾಜ್ಯ ಮಟ್ಟದ ಒಂದು ಪದಾಧಿಕಾರಿಯಾಗಿ ಆ ಒಂದು ಸಂಘಟನೆಯಲ್ಲೂ ಕೂಡ ಗುರುತಿಸ್ಕೊಂಡಿರೋದನ್ನು ನಾನು ಗಮನಿಸಿದ್ದೇನೆ. ಆ ಸಂಘಟನೆ ಜೊತೆ ಕೂಡ ನನಗೊಂದು ಸಂಪರ್ಕ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ರಂಗನಾಥ್ ಅವರ ಒಂದು ಕೆಲಸವನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರುವಂಥದ್ದು ಒಳ್ಳೆಯ ಆಯ್ಕೆ ಅಂತೇಳಿ ನಾನು ಭಾವಿಸ್ತೇನೆ. ಇದು ಅವರು ಮಾಡ್ತಾ ಇರುವಂತಹ ಈ ಕಲಿಕೆಗೆ, ಮಕ್ಕಳ ಕಲಿಕೆಗೆ, ಶಾಲೆಯ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಗುರುತಿಸಿ ಸರ್ಕಾರ ಶಿಕ್ಷಣ ಇಲಾಖೆ ನೀಡಿರುವಂಥದ್ದು ಅತ್ಯಂತ ಒಳ್ಳೆಯ ತೀರ್ಮಾನ. ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ಕೆಲಸವನ್ನು ಮಾಡಿ ಈ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಮತ್ತು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸುವಲ್ಲಿ ಅವರ ಪ್ರಯತ್ನ ಮತ್ತಷ್ಟು ಆಗುತ್ತೆ, ಮತ್ತಷ್ಟು ಅವರ ಪ್ರಯತ್ನ ಹೆಚ್ಚಾಗಲಿ ಅಂತ ಅವರಿಗೆ ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ. ಶ್ರೀಯುತ ರಂಗನಾಥ್ ಅವರಿಗೆ ಪ್ರಶಸ್ತಿ ಬಂದಿರೋದು ಬಹಳ ಸಂತೋಷ ತಂದಿದೆ. ಗಣಿತ ನೆಲ ಕಚ್ಚಿರುವಂತಹ ಈ ಸಂದರ್ಭದಲ್ಲಿ
ಕೆಲವಾದರೂ ಉತ್ತಮ ಶಿಕ್ಷಕರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರಂಗನಾಥ್ರವರು ಒರಿಗಮಿಯನ್ನು ಕೂಡ ಚೆನ್ನಾಗಿ ಕಲಿತಿದ್ದಾರೆ. ನನ್ನ ಹಲವಾರು ವರ್ಕ್ಶಾಪ್ಸಿಗೆ ಬಂದಿದ್ದಾರೆ. ಹಾಗಾಗಿ ಒರಿಗಮಿಯನ್ನು ಕೂಡ ಉಪಯೋಗಿಸಿಕೊಂಡು ಹಾಗೆ ಇತರ ಸಾಧನಗಳನ್ನು ಉಪಯೋಗಿಸಿಕೊಂಡು ಗಣಿತ ಶಿಕ್ಷಣಕ್ಕೆ ಒಂದು ಹೊಸವಾದ ಒಂದು ಪ್ರಯತ್ನ ಮತ್ತು ಮೆರುಗನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಸೋದರ ಸಮಾನರಾದಂತಹ ಶ್ರೀಯುತ ರಂಗನಾಥ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾಳಜಿ ಉಳ್ಳಂಥ ಸರಳ ಸಜ್ಜನಿಕೆಯ ಪ್ರತಿಭಾವಂತ ಆದರ್ಶ ಶಿಕ್ಷಕ. ತಮ್ಮ 16 ವರ್ಷಗಳ ಸುದೀರ್ಘ ಶಿಕ್ಷಕ ವೃತ್ತಿ ಬದುಕಿನಲ್ಲಿ ಗಣಿತಶಾಸ್ತ್ರದ ಶಿಕ್ಷಕರಾಗಿ ತಮ್ಮದೇ ಆದಂತಹ ಬೋಧನಾ ವಿಧಾನದ ಮೂಲಕ ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಹೆಚ್ಚು ಮಾಡೋದ್ರ ಜೊತೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಅವರಿಗಿರುವಂತಹ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿಕ್ಷಣದ ಜೊತೆಯಲ್ಲಿ ಮಕ್ಕಳಿಗೆ ಬದುಕಿನ ಮೌಲ್ಯಗಳ ಅರಿವನ್ನು ಮೂಡಿಸ್ತಿರುವಂತಹ ಒಬ್ಬ ಆದರ್ಶ ಶಿಕ್ಷಕ ಇವರು. ತಮ್ಮ ವೃತ್ತಿ ಜೊತೆಯಲ್ಲಿ ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಕೊಂಡು ಬರ್ತಾ ಇದ್ದಾರೆ. ಇದು ಅವರ ಸಾಮಾಜಿಕ ಕಳಕಳಿಗೆ ಒಂದು ನಿದರ್ಶನ. ವಿಭಿನ್ನ ಅಭಿರುಚಿಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇವರು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳನ್ನು ಕೂಡ ರಚಿಸಿರುತ್ತಾರೆ ಮತ್ತು ಅನೇಕ ತರಬೇತಿ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಭಾಗವಹಿಸಿಕೊಂಡು ಬರ್ತಾ ಇರುವುದು ನಿಜಕ್ಕೂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಪ್ರಭಾಕರ್ ಅಂತ, ಪದ್ಮನಾಭನಗರ ವನಿತಾ ಸಮಾಜದ ಅಧ್ಯಕ್ಷೆ. ನಿಜವಾಗ್ಲೂ ಇದು ಒಬ್ಬ ಉತ್ತಮ ಶಿಕ್ಷಕ ಆಗಿದ್ದರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಅಂಥವರಲ್ಲಿ ನಮ್ಮ ರಂಗನಾಥ್ ಸರ್ ಅವರೊಬ್ಬರು. ಇವರನ್ನು ಗುರುತಿಸಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟಿರೋದು ಬಹಳ ಬಹಳ ಸಂತೋಷದ ವಿಷಯ. ಹೀಗೆ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನಿಮ್ಮ ಒಂದು ಕೆಲಸಕ್ಕೆ ಪ್ರಶಂಸೆಗಳು ಬರಲಿ, ಇದು ನಮ್ಮ ಆಸೆ. ಮತ್ತು ಇನ್ನೊಂದು ನಾನು ಹೇಳಬೇಕು ಅಂತಂದರೆ, ಚಂದಾಪುರದ ಸುತ್ತಮುತ್ತನಲ್ಲಿ ಇರೋರೆಲ್ಲರೂ ಈ ಶಾಲೆಗೆ ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಕಳಿಸ್ಬೋದು. ಈ ಮಕ್ಕಳಲ್ಲಿ ಆ ಶಿಕ್ಷಕರು ಬಹಳಷ್ಟು ಆಸಕ್ತಿ ತಗೊಂಡು ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಶಿಕ್ಷಣವನ್ನು ಖಂಡಿತವಾಗೂ ಕೊಡೋದರಲ್ಲಿ ಯಶಸ್ವಿ ಆಗ್ತಾರೆ. ಮತ್ತು ರಂಗನಾಥ್ ಸರ್, ನೀವು ಹಸನ್ಮುಖಿಯಾಗಿದ್ದೀರಿ. ಎಲ್ರಿಗೂ ಹೇಳೋದು ಅಂದರೆ ಅವರೊಬ್ಬ ಹಸನ್ಮುಖರವರು. ಯಾರ ಮೇಲೂ ಕೋಪ ಮಾಡ್ಕೊಳ್ದಿರಾ, ಮಕ್ಕಳ ಮೇಲೂ ಕೋಪ ಮಾಡ್ಕೊಳ್ದಿರಾ, ಅವರಿಗೆ ಎಷ್ಟು ಸರಿ ಕೇಳಿದ್ರು ಕೂಡ ಅವ್ರಿಗಿರೋದನ್ನೆಲ್ಲ ಸಂಪೂರ್ಣವಾಗಿ ಏನೇ ಡೌಟ್ಸ್ ಇದ್ದರೂ ಬಗೆಹರಿಸಿ ಮಕ್ಕಳನ್ನು ಅತ್ಯುತ್ತಮವಾಗಿ ಕಲಿಕೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಹೆಸರು ರಂಗನಾಥ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಂದ್ರಕಾನೆ ಶಾಲೆಯಲ್ಲಿ ಸುಮಾರು 16 ವರ್ಷಗಳ ಕಾಲದಿಂದ ಇಲ್ಲಿ ಕೆಲಸ ನಿರ್ವಹಿಸ್ಕೊಳ್ತಾ ಬಂದಿದ್ದೀನಿ. ಸೊ ಈ 2024ನೇ ಇಸ್ವಿಯ ಶಿಕ್ಷಕನ ದಿನಾಚರಣೆ ದಿನ ನನಗೆ ಸರ್ಕಾರದಿಂದ ಕೊಡಮಾಡ್ತಕ್ಕಂತಹ ಅತ್ಯುನ್ನತ ಶಿಕ್ಷಕ ಪ್ರಶಸ್ತಿ, ಸ್ಟೇಟ್ ಬೆಸ್ಟ್ ಟೀಚರ್ ಅವಾರ್ಡ್ ಅಂತಕ್ಕಂಥದ್ದನ್ನು ಪ್ರದಾನ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಡಮಾಡಲಿಕ್ಕೆ ನನ್ನ ಕೆಲಸ ಕರ್ತವ್ಯವನ್ನು ನೋಡಿ ನನಗೆ ಗುರುತಿಸಿದಂತಹ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳಿಗೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾನು ಚಿರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಿತ್ರರೇ, ಸೊ ನಾವು ಈ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ನಾನು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ನ್ಯಾಷನಲ್ ಕಾಲೇಜ್ ಅವರ ಶಿಷ್ಯರಾಗಿ ಈ ಶಾಲೆಯಲ್ಲಿ ಸುಮಾರು 16 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸ್ಕೊಳ್ತಾ ಬಂದಿದ್ದೀನಿ. ಈ ಶಾಲೆಯಲ್ಲಿ ಪ್ರಥಮವಾಗಿ ನಾನು ಆಗಮಿಸಿದಾಗ ವಿಜ್ಞಾನ ವಿಚಾರವಾಗಿ ಮಕ್ಕಳಿಗೆ ವೈಜ್ಞಾನಿಕ ವಿಷಯಗಳನ್ನು ಮನದಟ್ಟು ಮಾಡ್ತಕ್ಕಂತಹ ವಿಷಯವಾಗಿ ಅಂತ ಅನುಕೂಲವಾದಂತಹ ಒಂದು ಪರಿಸ್ಥಿತಿ ಇರಲಿಲ್ಲ. ನಾನು ಬಂದ ನಂತರ ಮಕ್ಕಳಲ್ಲಿ ಸೀಡಿಂಗ್ ಎ ಸೈಂಟಿಫಿಕ್ ಟೆಂಪರ್ ಇನ್ ಯಂಗ್ ಮೈಂಡ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಮಕ್ಕಳಲ್ಲಿ ವೈಜ್ಞಾನಿಕ ವಿಷಯಗಳನ್ನು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳನ್ನ ISRO, IAA, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸು, IASC, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮತ್ತು ತಾರಾಲಯ, ಮತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ನಾವು ಬೆಂಗಳೂರಿನಲ್ಲೇ ಇದ್ಕೊಂಡು ದೇಶದ ಅತ್ಯುನ್ನತ ಪ್ರತಿಷ್ಠಿತವಾದಂಥ ಒಂದು ವಿಜ್ಞಾನ ಸಂಸ್ಥೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಅವರಿಗೆ ಮಕ್ಕಳಿಗೆ ಅದನ್ನೆಲ್ಲ ನೋಡೋ ಒಂದು ಪ್ರವೃತ್ತಿ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಉಚಿತವಾಗಿ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಒಂದು NGO ಸಂಸ್ಥೆಗಳ ಒಂದು ಸಹಕಾರದಿಂದ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸಿ ಮಕ್ಕಳನ್ನು ವೈಜ್ಞಾನಿಕವಾದಂತಹ ಕಲ್ಪನೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ಕೊಂಡ್ಬಂದೆ. ಇದು ಯಾಕಪ್ಪ ಈ ಒಂದು ವಿಚಾರ ನಮ್ಮಲ್ಲಿ ಬಂತು ಅಂತಂದರೆ,
ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ವಿಜ್ಞಾನ ವಿಷಯವನ್ನು ಮುಂದಿನ ದಿನಗಳಲ್ಲಿ 10ನೇ ಕ್ಲಾಸ್ ಆದಮೇಲೆ PUC ಹಾಗೂ ಡಿಗ್ರಿ ಹಾಗೂ ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಕ್ಕಂಥವ್ರ ನಿಟ್ಟಿನಲ್ಲಿ ಕಡಿಮೆ ಆಗ್ತಾಯಿತ್ತು. ಸೊ ಮೂಲ ವಿಜ್ಞಾನವನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಈ ಕಾರ್ಯವನ್ನು ಕೈಗೊಂಡೆ. ಸೊ ಈ ಒಂದು ಕಾರ್ಯವನ್ನು ಕೈಗೊಂಡು ಮಕ್ಕಳಲ್ಲಿ ವೈಜ್ಞಾನಿಕವಾದಂಥ ಆಸಕ್ತಿಯ ಒಂದು ಬೀಜವನ್ನು ಬಿತ್ತಿ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಅನೇಕ ಮಕ್ಕಳು ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿಯಾಗಿ ಈ ಒಂದು 2ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ 3 ರೂಮ್ಗಳನ್ನು ಓರಿಕಾನ್ ಬ್ಲೇಸರ್ಸ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ನಾವು ಕನ್ಸ್ಟ್ರಕ್ಷನ್ ಒಂದು 30 ಲಕ್ಷ ರೂಪಾಯಿ CSR ನಿಧಿಯಿಂದ ಕನ್ಸ್ಟ್ರಕ್ಷನ್ ಮಾಡಿಸಿದ್ವಿ. ಅದರಲ್ಲಿ ಈ ಒಂದು ಪ್ರಯೋಗಶಾಲೆಯನ್ನು ಸಿಪ್ಲಾ ಹಾಗೂ ಸ್ಟೆಮ್ ಡೆವಲಪ್ಮೆಂಟ್ ಸರ್ಕಾರದಿಂದ ಈ ಒಂದು ಸ್ಟೆಮ್ ಪ್ರಯೋಗಾಲಯನ ನಿರ್ಮಾಣ ಮಾಡಿಕೊಂಡು ಸೊ ಮಕ್ಕಳಲ್ಲಿ ವೈಜ್ಞಾನಿಕ ವಿಷಯವನ್ನು ಬಿತ್ತತಕ್ಕಂಥ ಹಾಗೂ ಪ್ರಾಯೋಗಿಕ ಕಲಿಕೆಯನ್ನು ಒತ್ತು ನೀಡಿದ್ದೀವಿ. ಇದರ ಜೊತೆಗೆ ಸೊ ಮಕ್ಕಳಿಗೆ NMMS ಎಕ್ಸಾಮಿನೇಷನ್ಸ್ನ ತಗೊಳ್ಳಿಕ್ಕೆ ಉತ್ತೇಜನ ನೀಡ್ತಾ ಇದ್ದೀವಿ. ಮಕ್ಕಳಲ್ಲಿ ಒಂದು ಪ್ರಾಕ್ಟಿಕಲ್ ಲರ್ನಿಂಗ್ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಇನ್ಸ್ಪೈರ್ ಅವಾರ್ಡ್ನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಹಾಕಿ ಬೇರೆ ರಾಜ್ಯ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಇದ್ರ ಜೊತೆಗೆ NCTS ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ಸ್ ಸೈಂಟಿಸ್ಟ್ ಮತ್ತು ನ್ಯಾಷನಲ್ ಚಿಲ್ಡ್ರನ್ಸ್ ಕಾಂಗ್ರೆಸ್ನಲ್ಲಿ ನಮ್ಮ ಮಕ್ಕಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿ ಛತ್ತೀಸ್ಗಢದಲ್ಲಿ ಕಬಡ್ಡಿ ಕ್ರೀಡಾ ಇದಕ್ಕೆ ಕೂಡ ಹೋಗಿ ಬಂದಿದ್ದಾರೆ. ಸೊ ಅದು ನಮ್ಮ ಶಾಲೆಯ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು 103 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಿತ್ರಕಾನೆಯ ಒಂದು ಸಬಲೀಕರಣಕ್ಕೆ ಸೊ ನಾವು ಸಾಕಷ್ಟು ಒತ್ತುಗಳನ್ನು ನೀಡ್ತಾ ಸೊ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹಾಗೂ CSR ಕೂಡ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಸೊ ಈ ನಮ್ಮ ಪ್ರತಿ ವರ್ಷ ನಮ್ಮ ಶಾಲಾ ಮಕ್ಕಳು 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ನೋಟ್ಬುಕ್ಸ್ ಮತ್ತು ಲೇಖನ ಸಾಮಗ್ರಿಗಳು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ನೋಟ್ಬುಕ್ಗಳನ್ನ ಪ್ರತಿ ವರ್ಷ ವಿತರಣೆ ಮಾಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಸೋಡ್ವಾಕ್ ಸಂಸ್ಥೆಯಿಂದ ಉಚಿತವಾದಂತಹ ಒಂದು ವಿಜ್ಞಾನ ಸಂಸ್ಥೆಗಳಿಗೆ ಭೇಟಿ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀವಿ. ಮಂತ್ರ ಫೌಂಡೇಶನ್ ಮತ್ತು ಸೆನ್ಸರಾ ಫೌಂಡೇಶನ್ ಕಡೆಯಿಂದನೂ ನಮ್ಮ ಶಾಲೆಗೆ ಸಾಕಷ್ಟು ಅನುಕೂಲಗಳಾಗಿವೆ. ಸೆನ್ಸರಾ ಫೌಂಡೇಶನ್ನಿಂದ ನಮ್ಮ ಶಾಲೆಯಲ್ಲಿ ಓದಿ ಒಂದು 80-85% ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಹೈಯರ್ ಎಜುಕೇಷನ್ಗಾಗಿ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಕೊಟ್ಟು ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಸೊ ಈ NGO ಸಂಸ್ಥೆಗಳಿಂದ ಈ ಒಂದು ಟಾಯ್ಲೆಟ್ಸು ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಈ ಒಂದು ಕಸ ವಿಲೇವಾರಿ ಈ ರೀತಿ ಸಮಗ್ರವಾಗಿ ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ಸೊ ಶಾಲೆಯ ಒಂದು ಅಭಿವೃದ್ಧಿಗೆ ನಾನು ಕಟಿಬದ್ಧರಾಗಿದ್ದೀನಿ. ಸೊ ಇದನ್ನೆಲ್ಲ ಗುರುತಿಸಿ ಬೇರೆ ಬೇರೆ NGO ಸಂಸ್ಥೆಗಳು ನನಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ, ಸೊ ಏಷ್ಯಾ ಬುಕ್ ಆಫ್ ಅವಾರ್ಡ್ ಪ್ರಶಸ್ತಿ ಮತ್ತು ಈ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಗಳು ಕಡೆಯಿಂದ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ನಿಂದ ಉತ್ತಮ ವಿಜ್ಞಾನ ಶಿಕ್ಷಕ ಅಂತಕ್ಕಂಥ ಒಂದು ಪ್ರಶಸ್ತಿ, ಸೊ ಈ ರೀತಿ ಹಲವು ಪ್ರಶಸ್ತಿಗಳನ್ನು ಕೂಡ ನಮಗೆ ಮಾಡಿದ್ದಾರೆ. ಸೊ ಈ ಒಂದು 2024ರಲ್ಲಿ ಸೊ ನನಗೆ ರಾಜ್ಯ ಉತ್ತಮವಾದ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನ್ನ ಹೆಮ್ಮೆ ಅನಿಸುತ್ತೆ. ಈ ಒಂದು ಪ್ರಶಸ್ತಿನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗಾಗಿ ಹಾಗೂ ನನ್ನ ಹೆತ್ತು ಹೊತ್ತು ಸಾಗಿಸಲಿರುವಂತಹ ತಂದೆ ತಾಯಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡ್ತಾ ಇನ್ನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತೀರಿ ಅಂತ ಭಾವಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಆಶಾ. ನಾನು ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಎಂಬ ಕೋರ್ಸನ್ನು ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬ ಕಾಲೇಜಿನಲ್ಲಿ ಮಾಡುತ್ತಿದ್ದೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಛತ್ರಕಾನೆ ಚಂದಾಪುರದಲ್ಲಿ 1ರಿಂದ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ್ದು, ನನಗೆ ವಿಜ್ಞಾನ ಶಿಕ್ಷಕರಾದಂತಹ ರಂಗನಾಥ್ ಸರ್ ಅವರು ವಿಜ್ಞಾನ ಪಾಠಗಳನ್ನು ಚೆನ್ನಾಗಿ ಬೋಧಿಸಿದ್ದಾರೆ ಹಾಗೂ ಪ್ರಯೋಗಗಳನ್ನು ಸಹ ಮಾಡಿಸಿದ್ದಾರೆ. ಇನ್ನು ಶಾಲೆಯ ಸಮಯದಲ್ಲಿ ಅವರು ಇಸ್ರೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ನೆಹರು ತಾರಾಲಯ ಹಾಗೂ ವಿಶ್ವೇಶ್ವರಯ್ಯ ಮ್ಯೂಸಿಯಂನಂತಹ ಅನೇಕ ವಿಜ್ಞಾನ ಸಂಸ್ಥೆಗಳಿಗೆ ಕರೆದುಕೊಂಡು ಹೋಗಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ಆಸಕ್ತಿಯನ್ನು ಮೂಡಿಸಿದ್ದಾರೆ. ನನ್ನ ಹೆಸರು ಹುಸೇನ್ ಅಂತ. ನಾನಿವಾಗ BCA ಸ್ಟೂಡೆಂಟ್ ಆಗಿದ್ದೀನಿ. ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರೋದಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಛತ್ರಕಾನೆ ಚಂದಾಪುರ. ಸೊ ಈ ಶಾಲೆಯಲ್ಲಿ ನಮಗೆ ವಿಜ್ಞಾನ ಶಿಕ್ಷಕರಾದಂತಹ ರಂಗನಾಥ್ ಸರ್ ಅವರು
ನಮಗೆ ವಿಜ್ಞಾನ ವಿಷಯವಾಗಲಿ ಅಥವಾ ಗಣಿತ ವಿಷಯವಾಗಲಿ ಅದರ ಸಂಬಂಧಪಟ್ಟಂತಹ ಪ್ರಯೋಗಗಳನ್ನು ಮಾಡಿ ನಮಗೆ ಅದರ ಬಗ್ಗೆ ನಮಗೆ ತುಂಬ ಧಾರಾಳವಾಗಿ ಹೇಳಿಕೊಟ್ಟವ್ರೆ. ಚಿತ್ರಕಲೆಯಲ್ಲಿ 1ರಿಂದ 8ನೇ ತರಗತಿವರೆಗೂ ವ್ಯಾಸಂಗ ಮಾಡಿದ್ದೀವಿ. ಅಲ್ಲಿ ನಮಗೆ ರಂಗನಾಥ್ ಸರ್ ಅವರು ವಿಜ್ಞಾನವನ್ನು ಹೇಳ್ಕೊಡ್ತಾ ಇದ್ರು. ನಮಗೆ ಮಕ್ಕಳಿಗೆ ಎಷ್ಟು ಸರಳವಾಗಿ ವಿಜ್ಞಾನವನ್ನು ತಿಳಿಸ್ಬೋದು ಅಷ್ಟು ಸರಳವಾಗಿ ಹೇಳ್ಕೊಡ್ತಾಯಿದ್ರು. ಅಂದರೆ ಕೆಲವು ಸರಿ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಯೋಗಗಳನ್ನು ಮಾಡ್ತಾಯಿದ್ರು ಮತ್ತು ನಮ್ಮ ಕೈಯಲ್ಲಿ ಮಾಡಿಸ್ತಾಯಿದ್ರು. ಜೊತೆಗೆ ಇಸ್ರೋ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ನೆಹರು ತಾರಾಲಯ ಈ ಕಡೆ ಇಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ. ನಾನು ಮಹಾರಾಣಿ ಕಾಲೇಜಿನಲ್ಲಿ BCA ಓದುತ್ತಿದ್ದೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಛತ್ರಖಾನೆ ಚಂದಾಪುರ ಶಾಲೆಯಲ್ಲಿ 1ರಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿದ್ದೆ. ಅಲ್ಲಿ ನಮಗೆ ವಿಜ್ಞಾನ ಶಿಕ್ಷಕರಾದಂಥ ರಂಗನಾಥ್ ಸರ್ ಅವರು ವಿಜ್ಞಾನದ ಪಾಠಗಳನ್ನು ಬಹಳ ಅತ್ಯುತ್ತಮವಾಗಿ ಮತ್ತು ಆಸಕ್ತಿದಾಯಕವಾಗಿ ಮಾಡುತ್ತಿದ್ದರು. ನಮಸ್ಕಾರ, ನನ್ನ ಹೆಸರು ಕಾವ್ಯ ಅಂತ. ನಾನು ಓದಿದ್ದು GHPS ಛತ್ರಖಾನೆ ಚಂದಾಪುರ ಶಾಲೆಯಲ್ಲಿ. ಇವಾಗ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ BTech ಮಾಡ್ತಾ ಇದ್ದೀನಿ. ಸೈನ್ಸ್ ತೊಗೊಂಡಿದ್ದು. ಸರ್ಗೆ ತುಂಬ ಧನ್ಯವಾದಗಳನ್ನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಸರ್ಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಅದರಿಂದ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು. ಹಾಯ್, ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ. ನಾನು BCom ಕಂಪ್ಲೀಟ್ ಮಾಡಿದ್ದೀನಿ ಜಸ್ಟ್ ಇವಾಗ. ಇವತ್ತು ನಮ್ಮ ಎಲ್ಲ ಶಿಕ್ಷಕರ ದಿನಾಚರಣೆಯ ದಿನ ನಮ್ಮ ಗುರುಗಳಾದಂತಹ ಶ್ರೀ ರಂಗನಾಥ್ ಸರ್ ಅವರಿಗೆ ಅತ್ಯುತ್ತಮ ಪ್ರಶಸ್ತಿಯಾದ ಉತ್ತಮ ಶಿಕ್ಷಕರು ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ಅವರಿಗೆ ನಾನು